ನೋಡ್ತಾರೆ. ಎರಡು ಹಗಲು ರಾತ್ರಿ ನಡೆಯುವಂತ ಈ ಕಂಬಳದಲ್ಲಿ ಎಲ್ಲೂ ಕೂಡ ದೊಂಬಿ ಗಲಾಟೆ ಆಗಿರುವಂತ ಇತಿಹಾಸ ಇಲ್ಲ. ಅದೇ ರೀತಿ ನಮ್ಮ ಕೋಳಿ ಅಂಕ ಕೂಡ ತುಳುನಾಡ ಇತಿಹಾಸದಲ್ಲಿ ಬಹಳ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸಿದಂತ ಕೋಳಿ ಅಂಕ ಇವತ್ತು ಕಾರಣಾಂತರಗಳಿಂದ ಅದನ್ನ ನಿಲ್ಲಿಸುವಂತ ಕೆಲಸ ಆಗಿದೆ. ಅಶೋಕ್ ರೈರವರು ಒಂದು ದೊಡ್ಡ ದಿಟ್ಟತನದಿಂದ ಅದನ್ನ ಎದುರಿಸಿ ತಮ್ಮ ಮೇಲೆ ಒಂದು ಎಫ್ಐಆರ್ ಹಾಕುವ ರೀತಿಯಲ್ಲಿ ಕೂಡ ಅವರು ಈ ಹೋರಾಟಕ್ಕೆ ಧುಮುಕಿದ್ದಾರೆ. ಅವರ ಜೊತೆ ಇಡೀ ತುಳುವರು ನಾವೆಲ್ಲರೂ ಜೊತೆಗಿದ್ದೇವೆ ಅನ್ನೋ ವಿಚಾರವನ್ನ ಕೂಡ ಹೇಳ್ತಾ ಈ ಒಂದು ಕ್ರೀಡೆ ಉಳಿಬೇಕು. ಅವ್ರು ಹೇಳ್ತಾ ಇದ್ರು ಅದರಲ್ಲಿ ಜೂಜು ಇರಬಾರದು ಅಂತ. ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ನೀವು ಕೂಡ ಇವತ್ತು ತುಳುನಾಡಿಗೆ ಬಂದಿದ್ದೀರಿ. ಈ ರಾಜ್ಯದ ಒಬ್ಬ ಹಿರಿಯ ಸಚಿವನಾಗಿ, ಒಬ್ಬ ರಾಜ್ಯದ ಹಿರಿಯ ನಾಯಕನಾಗಿ ಈಗ ನಿಮ್ಮನ್ನು ಸಂಬೋಧಿಸಿ ಮಾತಾಡುವಾಗ ಹೇಳ್ತಿದ್ರು, ಮುಂದಿನ ರಾಜಕೀಯ ಧ್ರುವತಾರೆ ಯಾರಾದ್ರೂ ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳುವಂತ ಸಂದರ್ಭ ಇದು. ಇಂಥ ಒಂದು ಅದ್ಭುತ ವೇದಿಕೆಯಲ್ಲಿ ನೀವು ಕೂಡ ನಮ್ಮ ಈ ಒಂದು ಎಲ್ಲ ಸಾಂಪ್ರದಾಯಿಕ ಕ್ರೀಡೆಗಳನ್ನ ಉಳಿಸುವ ಹೋರಾಟದಲ್ಲಿ ನೀವು ನಮ್ಮ ಜೊತೆ ಇದ್ದೀರೋ ಅನ್ನೋ ವಿಚಾರವನ್ನ ನೀವು ದಯಮಾಡಿ ಹೇಳಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಇದನ್ನ ಸದನದಲ್ಲಿಯೂ ಕೂಡ ಹೇಳಿ ಈ ರಾಜ್ಯಕ್ಕೆ, ಈ ತುಳುನಾಡಿನ ಜನರಿಗೆ ಒಂದು ನ್ಯಾಯ ದೊರಕಿಸುವಂತ ಕೆಲಸವನ್ನ ನೀವು ಮಾಡಬೇಕು ಅಂತ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ನಮ್ಮ ಅಶೋಕ್ ರೈ ಅವರು ಹೇಳ್ತಾ ಇದ್ರು, ಅವರು ಒಬ್ಬ ಕಟ್ಟ ಕಡೆಯ ವ್ಯಕ್ತಿಗೆ ತಾಕುವ ರೀತಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಹಿರಿಯ ನಾಯಕರು. ಅವರ ಹಿರಿತನ, ಅವರ ಇಡೀ ಪ್ರಭುತ್ವತೆ ಎಲ್ಲ ಇದ್ರು ಕೂಡ ಇವತ್ತಿಗೂ ಕೂಡ ಕಟ್ಟ ಕಡೆಯ ವ್ಯಕ್ತಿಯನ್ನ ಮುಟ್ಟುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ರು. ಕಳೆದ ಬಾರಿ ಪುತ್ತೂರಿಗೆ ಸತೀಶ್ ಜಾರಕಿಹೊಳಿ ಅವರು ಬಂದಾಗ ನಾನು ಹೇಳಿದೆ, ಸರ್ ಹೈವೇಲಿ ಹೋಗ್ಬೇಡಿ ಸರ್, ದಯಮಾಡಿ ನಮ್ಮ ರಸ್ತೆಯಲ್ಲಿ ಶ್ರೀಕಾಂತ ಭಟ್ರನ ಮೂಜನ ನಂಬರ್ದ ಚಾನ್ಸ್ ತರಲು ನಂದಳಿಕೆ ಶ್ರೀಕಾಂತ್ ಭಟ್ನ ಮೂಜನ ನಂಬರ್ದ ಬಲದ ಮಲ್ಲ ವಿಭಾಗದ ಚಾನ್ಸರ್ಲು ವಿಕ್ರಮ ಕರೆಂಟ್ ಬರೆದಿಪ್ಪನ ನಂದಳಿಕೆ ಸಿ 1346. ಕಳೆದ ಬಾರಿ ಪುತ್ತೂರಿಗೆ ಮಾನ್ಯ ಸಚಿವರು ಬಂದಾಗ ನಾನು ಹೇಳಿದೆ, ಸರ್ ಹೈವೇಲಿ ಹೋಗ್ಬೇಡಿ, ದಯಮಾಡಿ ನಮ್ಮ ಹಳ್ಳಿ ರಸ್ತೆಗಳಲ್ಲಿ ಬನ್ನಿ ಅಂತ ಹೇಳಿದಾಗ ಅವರು ಉಪ್ಪಿನಂಗಡಿಯಾಗಿ ಗುರೈನ್ಕೆರೆ ಆಗಿ ಬಂದ್ರು. ಆ ಭಾಗಕ್ಕೆ ಬರುವಾಗ ಅಲ್ಲಿರುವ ಎಲ್ಲ ಜನರನ್ನ ಮಾತಾಡಿಸಿದ್ರು. ಅವರಿಗೆ ಆಹ್ವಾನ ಇರಲಿಲ್ಲ, ಆದ್ರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಅವರು ಭೇಟಿಯನ್ನ ಕೊಟ್ಟರು. ಆ ಭೇಟಿ ಕೊಡುವಾಗ ಅಲ್ಲಿಯ ಮಸೀದಿ ಅವರು ಒಂದು ಮನವಿಯನ್ನ ಮಾಡ್ತಾರೆ, ಸರ್ ನಮ್ಮ ಕುಪ್ಪೆಟ್ಟಿ ಮಸೀದಿ ಪಕ್ಕದಲ್ಲಿ ಒಂದು ತಡೆಗೋಡೆ ಆಗಬೇಕು ಅನ್ನುವ ಬೇಡಿಕೆಯನ್ನ ಮಾಡ್ತಾರೆ. ಅವರ ಇಲಾಖೆ ಅಲ್ಲದೆ ಇದ್ರು ಕೂಡ ಅಲ್ಲಿಗೆ 50 ಲಕ್ಷ ರೂಪಾಯಿ ಕೊಡುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿ ಆ ಆದೇಶ ಪತ್ರವನ್ನ ನನಗೆ ದೂರವಾಣಿ ಕರೆ ಮಾಡುವ ಮುಖಾಂತರ ಅದನ್ನ ಮಾಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಎಲ್ಲರಿಗೂ ತಾಕುವಂತ ರೀತಿಯಲ್ಲಿ, ಎಲ್ಲರಿಗೂ ಮನಸ್ಸಿಗೆ ಮುಟ್ಟುವಂತ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ. ಇವತ್ತು ಆ ತಡೆಗೋಡೆ ಸಂಪೂರ್ಣವಾಗಿ ಅಲ್ಲಿ ನಿರ್ಮಾಣವಾಗಿದೆ. ಈ ರೀತಿಯ ಹಲವು ಕೆಲಸಗಳನ್ನ ಯಾವುದೇ ಪ್ರಚಾರವಿಲ್ಲದೆ, ಯಾವುದೇ ಇದಿಲ್ಲದೆ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಒಂದು ಅದ್ಭುತವಾದ ಕಂಬಳವನ್ನ ಮಾಡಿದಂತ ಅಶೋಕ್ ರೈ ಅವರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡಬೇಕು. ಯಾಕಂತ ಹೇಳಿದ್ರೆ ಒಬ್ಬ ಪ್ರಥಮ ಬಾರಿಯ ಶಾಸಕನಾಗಿ, ಒಬ್ಬ ಮೊದಲಿಗನಾಗಿ ಪ್ರಪ್ರಥಮ ಬಾರಿಗೆ ಒಂದು ಮೆಡಿಕಲ್ ಕಾಲೇಜ್ನ ಒಂದು ಸಾಧನೆಯನ್ನ ಮಾಡಿ ಈ ಒಂದು ಭಾಗಕ್ಕೆ ತಂದಿರುವಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಅಶೋಕ್ ರೈ ಅವರಿಗೆ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೆಲವೊಂದು ಸಾರಿ ಶಾಸಕರು 5-6 ಬಾರಿ ಆಯ್ಕೆ ಆಗ್ತಾರೆ, 3 ಬಾರಿ 4 ಬಾರಿ ಆಗ್ತಾರೆ, ಅವ್ರಿಗೆ ಏನು ಕೆಲಸ ಮಾಡಬೇಕು ಅಂತಾನೆ ಗೊತ್ತಿರಲ್ಲ. ಆದ್ರೆ ಪ್ರಥಮ ಬಾರಿಗೆ ವಿಶೇಷವಾದ ಇರ್ಬೋದು, RTO ಟ್ರ್ಯಾಕ್ಗಳಿರ್ಬೋದು, ಮೆಡಿಕಲ್ ಸಂಸ್ಕೃತಿ ನಾವು ಇಷ್ಟು ದಿವಸ ಅಧಿವೇಶನವನ್ನ ನೋಡ್ತಿದ್ವಿ. ಆದ್ರೆ ಅಶೋಕ್ ರೈ ಅವರು ಅಧಿವೇಶನಕ್ಕೆ ಬಂದ ನಂತರ ಹೆಚ್ಚು ಬಾರಿ ತುಳು ಭಾಷೆಯಲ್ಲಿ ಅಧಿವೇಶನದಲ್ಲಿ ಮಾತಾಡುವಾಗ ನಮಗೆ ಮೈ ರೋಮಾಂಚನ ಆಗುತ್ತೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಯಾವ ಅಧಿವೇಶನವಾಗಿರ್ಲಿ ಇದ್ರೂ ಕೂಡ ಅವರು ತುಳು ಬಗ್ಗೆ ಮಾತಾಡ್ತಾರೆ, ತುಳುವಿನ ಉಳಿವಿನ ಬಗ್ಗೆ ಮಾತಾಡ್ತಾರೆ. ತುಳು ಭಾಷೆಗೆ 2ನೇ ಅಧಿಕೃತ ಸ್ಥಾನಮಾನ ನೀಡುವಂತ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡೋ ಮುಖಾಂತರ ಈ ಒಂದು ವಿಚಾರವನ್ನ ಜೀವಂತವಾಗಿಡುವಂತ ಕೆಲಸವನ್ನ ಅಶೋಕ್ ರೈ ಅವರು ಮಾಡಿದ್ದಾರೆ. ಅವರ ಈ ಒಂದು ಪ್ರಯತ್ನದಿಂದ ಇವತ್ತು ಅಧ್ಯಯನಗಳು ನಡೀತಾ ಇದೆ. ಇವತ್ತು ಬೇರೆ ಬೇರೆ ರಾಜ್ಯಗಳಿಗೆ ತಂಡಗಳನ್ನ ಕಳಿಸಿ ಅಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಅಶೋಕ್ ರೈ ಅವರಿಗೊಂದು ಜೋರಾದ ಚಪ್ಪಾಳೆ ಎಲ್ಲ ತುಳುವರು ನೀಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ರೀತಿ ನಮ್ಮ ತುಳುವ ಸಂಸ್ಕೃತಿ, ಯಾಕಂತ ಹೇಳಿದ್ರೆ ಈ ಸಂಸ್ಕೃತಿ ಈ ರಾಜ್ಯದಲ್ಲಿ ಬೇರೆ ಎಲ್ಲೂ ಇಲ್ಲ ಸರ್. ಈ ಸಂಸ್ಕೃತಿಯನ್ನ ನೋಡ್ಬೇಕು, ಈ ಆಚಾರ ನೋಡ್ಬೇಕು, ಈ ವಿಚಾರವನ್ನ ನೋಡ್ಬೇಕು, ಎಲ್ಲ ನೋಡ್ಬೇಕು ಅಂದ್ರೆ ತುಳುನಾಡಿಗೆ ಬರ್ಬೇಕಾಗುತ್ತೆ. ಈ ತುಳುನಾಡಿಗೆ ಬಂದು ಜನರು ಇಲ್ಲಿ
ಸ್ವಾದ ಈ ವ್ಯವಸ್ಥೆಯನ್ನ ಆಸ್ವಾದಿಸಬೇಕು. ಯಾಕಂತ ಹೇಳಿದ್ರೆ ಈ ಟಿವಿಗಳಲ್ಲಿ ಈ ಮಾಧ್ಯಮದಲ್ಲಿ ನೋಡಿದಾಗ ಕಂಬಳ ಇಷ್ಟು ರೋಮಾಂಚನವಾಗಿ ಕಾಣೋದಿಲ್ಲ. ಆದ್ರೆ ಇಲ್ಲಿ ಬಂದಾಗ ಮನೋರಂಜನೆ ನೋಡಬೇಕು. ತುಳು ಆಹಾರಗಳನ್ನ ಇಲ್ಲಿ ಖಾದ್ಯಗಳನ್ನ ಇಲ್ಲಿ ತಯಾರು ಮಾಡ್ತಿದ್ದಾರೆ. ಇದೆಲ್ಲವನ್ನ ಸ್ವಾದಿಸಿದಾಗ ಬಹಳ ಹೆಮ್ಮೆ ಆಗ್ತದೆ. ತುಳುನಾಡನ್ನ ಕಾಪಾಡೋದ್ರಲ್ಲಿ, ತುಳುನಾಡಿನ ಆಚಾರ ವಿಚಾರವನ್ನ ಕಾಪಾಡೋದ್ರಲ್ಲಿ ತಾವು ಕೂಡ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದ್ಭುತವಾಗಿ ಮಾತನಾಡಿ ನಮಗೆಲ್ಲರ ಅರಿವನ್ನು ಮತ್ತೊಮ್ಮೆ ಮೂಡಿಸಿದ ರಕ್ಷಿತ್ ಶಿವರಾಮ್ರವರಿಗೆ ವಂದನೆಗಳನ್ನು ಅರ್ಪಿಸುತ್ತಾ ಬಂದಿರುವ ಮಹನೀಯರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. 40ನೇ ವರ್ಷದ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಸಾರಥ್ಯ ನಡೆಯುವಂತಹ ವಿಜಯ ಕಮಲ ಜೋಡಕರೆ ಕಂಬಳಕ್ಕೆ ಪಕ್ಷದ ಮುಖಂಡರು, ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರಾದ MS ಮಹಮ್ಮದ್ ಅವರನ್ನು ಪ್ರೀತಿಪೂರ್ವಕವಾಗಿ ಈ ಕಂಬಳ ಕೂಟಕ್ಕೆ ಸ್ವಾಗತ ಮಾಡುತ್ತಿದ್ದೇವೆ. ಹಾಗೆ ಯಮುನಾ ಡೆವಲಪರ್ನ ಮಾಲಕರು, ನಮ್ಮ ಈ ಕಂಬಳ ಕೂಟದ ಹಿತೈಷಿಗಳಾಗಿರುವಂತಹ ಪುರುಷೋತ್ತಿ ನುಳಿಯಾಲು, ಮಂಗಳೂರು ಇವರನ್ನು ಕೂಡ ನಮ್ಮ ಈ ಕಂಬಳ ಕೂಟಕ್ಕೆ ಆಧಾರದಿಂದ ಸ್ವಾಗತ ಮಾಡುತ್ತಿದ್ದೇವೆ. ಹಾಗೆ ಯಮುನಾ ಬೋರ್ವೆಲ್ಸ್ನ ಮಾಲಕಿ ಶ್ರೀಮತಿ ದಿವ್ಯಾ ಕೆ ಶೆಟ್ಟಿ ಅವರನ್ನು ಕೂಡ ಈ ಕೂಟಕ್ಕೆ ಆಧಾರದಿಂದ ಸ್ವಾಗತ ಮಾಡುತ್ತಿದ್ದೇವೆ. ಹಾಗೆ ಸಂತೋಷ್ ಭಂಡಾರಿ ಚಿನ್ಮೇತರು, ನಜೀರ್ ಮಠ, ಹಾಗೆ ನಮ್ಮ ಈ ಕಂಬಳ ಕೂಟದ ಗೌರವಾಧ್ಯಕ್ಷರಾದಂತಹ ಉಮೇಶ್ ಶೆಣ್ಣೆ ಅವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇವೆ. ಶ್ರೀಯುತ ಪದ್ಮರಾಜ ಆರ್ ಪೂಜಾರಿ ಅವರು ಕುದ್ರೋಳಿ ದೇವಸ್ಥಾನದ ಧಾರ್ಮಿಕ ಕೈಂಕರ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು ಇವತ್ತು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ಪ್ರೀತಿಯಿಂದ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಬನ್ನಿ ಸರ್.